ನೇಮಕಾತಿ ಆಗಬೇಕು, ನಮಗೆಲ್ಲ ಒಂದು ಉದ್ಯೋಗ ಸಿಗಬೇಕು ಅಂತೇಳಿ ತುಂಬ ಅಪೇಕ್ಷೆಯನ್ನು ಇಟ್ಕೊಂಡು ಧಾರವಾಡ, ವಿಜಯಪುರ, ಬೆಂಗಳೂರಲ್ಲಿ ಮೊದಲಾದ ಕಡೆ ಓದ್ತಾ ಇರುವಂಥ ಎಲ್ಲ ಆಸ್ಪಿರೆಂಟ್ಸ್ಗಳು ಕಳೆದ ಒಂದು 2-3 ವರ್ಷಗಳಿಂದ ತುಂಬ ಹತಾಶೆಗೊಳಗಾಗಿದ್ರಿ. ಕಾರಣ ನಿಮ್ಗೆ ಗೊತ್ತಿದೆ, ನೋಟಿಫಿಕೇಷನ್ಸ್ ಯಾವುದೂ ಆಗ್ತಾ ಇರಲಿಲ್ಲ. ಸೊ ಒಳ ಮೀಸಲಾತಿ ಅಡ್ಡಿ ಇತ್ತು, ಇದೆಲ್ಲ ಆಗಿತ್ತು. ಬಟ್ ನೋಡಿ, ಈ ಒಂದು ನಿಮ್ಮೆಲ್ಲರ ಒಂದು ಹೋರಾಟದ ಪ್ರತಿಫಲವಾಗಿ ಇವತ್ತು ಫೈನಲಿ ಸರ್ಕಾರ ಒಂದು ರೋಸ್ಟರ್ ಪ್ರಕ್ರಿಯೆ ಏನಿತ್ತು ಸೊ ಅದನ್ನು ಸಂಪೂರ್ಣವಾಗಿ ಮುಗಿಸಿ ನೇಮಕಾತಿಗೆ ಒಂದು ಆದೇಶವನ್ನು, ಅಂದರೆ ನೇಮಕಾತಿ ಮಾಡಬೇಕಂತೇಳಿ ಆದೇಶ ಮಾಡಿದೆ. ಸೊ ಇದಾದ ಮೇಲೆ ತುಂಬ ಜನ ಮೆಸೇಜ್ ಮಾಡಿದ್ರಿ, ಸೊ ಇನ್ನೆಷ್ಟು ದಿನದಲ್ಲಿ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಎಲ್ಲ ಆಗಬಹುದು ಅಂತೇಳಿ. ನೋಡಿ, ಇನ್ನೊಂದು 4-5 ದಿನಗಳು ಬೇಕಾಗುತ್ತೆ. ಅಂದರೆ ಈ ಒಂದು ಆದೇಶವನ್ನು ಸಂಬಂಧಪಟ್ಟ ಇಲಾಖೆಗಳಿಗೆ ಕಳಿಸಿ ಅಧಿಸೂಚನೆ ಹೊಡಿಸೋದಕ್ಕೆಲ್ಲ ಈಗ 400 ರೋಸ್ಟರ್ ಪಾಯಿಂಟ್ ರೆಡಿ ಮಾಡಿರುವಂಥದ್ದು. ಸೊ ಅದು ಆ ಕಡೆ ಈ ಕಡೆ ಅಂತಲೇ ಒಂದು 15 ಡೇಸ್, ಮೋರ್ ದೆನ್ 15 ಡೇಸ್ ಬೇಕಾಗುತ್ತೆ. ಅದರಲ್ಲಿ ಈಗ ಆರ್ಥಿಕ ಇಲಾಖೆ ಯಾವುದಕ್ಕೆಲ್ಲ ಅನುಮೋದನೆ ನೀಡಿಬಿಟ್ಟಿದೆ, ಯಾವೆಲ್ಲ ಹುದ್ದೆಗಳ ಭರ್ತಿಗೆ, ಸೊ ಅದನ್ನು ಇಮಿಡಿಯೇಟಾಗಿ ಈಗ ರೆಕ್ರೂಟ್ಮೆಂಟನ್ನು ಮಾಡಬೇಕಾಗತ್ತೆ. ಎಸ್ಪೆಷಲಿ 56,000 ಹುದ್ದೆಗಳಲ್ಲಿ ಯಾವುದ್ಯಾವುದೆಲ್ಲ ಇದೆ ಪ್ರಮುಖವಾಗಿ ನಿಮ್ಗೆ ಗೊತ್ತಿದೆ. ಸೊ ಬಟ್ PSC ವಿಷಯದಲ್ಲಿ ಇನ್ನೂ ಕ್ಲಾರಿಫಿಕೇಷನ್ ಇಲ್ಲ. 600 ಪೋಸ್ಟ್ದು ಅದು ಇನ್ನೂ ಅಧಿಕೃತವಾದಂಥ ಮಾಹಿತಿ ಇಲ್ಲ. ಬಟ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, KSRP, CRDR ಅದೆಲ್ಲವೂ ಕೂಡ ಕ್ಲಿಯರ್ ಇದೆ. ಇನ್ನು ಶಿಕ್ಷಕರ ನೇಮಕಾತಿ ಬಗ್ಗೆ ಇವತ್ತು ನೀವು ನೋಡಿದರೆ ಬೆಳಗ್ಗೆ ಪತ್ರಿಕೆಯಲ್ಲಿ, ಈ ಒಂದು ಶೈಕ್ಷಣಿಕ ವರ್ಷದ, ಮುಂದಿನ ಶೈಕ್ಷಣಿಕ ವರ್ಷದ ಉತ್ತರಾರ್ಧದಲ್ಲಿ ನಾವು ನೇಮಕಾತಿ ಅಂದರೆ ಅಲ್ಲಿಗೆ ಐ ಥಿಂಕ್ ಇನ್ನೊಂದು 3 ಮಂತ್ಸು ಅಂತ ಎಕ್ಸ್ಪೆಕ್ಟೆಡ್ ಇದೆ. ಬಟ್ ನೋಡಿ, ಆ ಶಿಕ್ಷಕ ನೇಮಕಾತಿ ಬಗ್ಗೆ ನಾನು ಹೆಚ್ಚು ಹೇಳೋಕೆ ಹೋಗಲ್ಲ, ಯಾಕಂದರೆ ಅದಕ್ಕೆ ವಿಶೇಷವಾಗಿ ಒಂದಿಷ್ಟು ಜನ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಅದು ನಿಮಗೆಲ್ಲ ಮಾಹಿತಿ ತಿಳಿತಾ ಇರ್ತದೆ ಡೇ ಬೈ ಡೇ. ಬಟ್ ಉಳಿದಂತೆ ಬೇರೆ ಬೇರೆ ನೇಮಕಾತಿಗಳೇನಿದೆ ಸೊ ಅದು ಆಗುತ್ತೆ. ನೋಡಿ, ನಮಗೆ KPSCಯಿಂದ ರೆಕ್ರೂಟ್ಮೆಂಟ್ ಆಗದೇ ಇದ್ದರೂ ಪರವಾಗಿಲ್ಲ, ಬಟ್ ಪಾರದರ್ಶಕವಾಗಿ ನೇಮಕಾತಿ ಮಾಡಿ. ಸುಮ್ಮನೆ ಈಗ ಮಾಡಿದಾರಲ್ಲ PDOದು, KSದು, CT ಹಿಂಗೆಲ್ಲ ಆಗಿದ್ರೆ ನೇಮಕಾತಿನೇ ಬೇಡ. ಆ್ಯಂಡ್ ಟೈಮ್ ಲಿಮಿಟ್, ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ KPSCಯಿಂದ ನಮಗೆ ಬೇಕೇ ಬೇಕು. ಬರೀ ನೇಮಕಾತಿ ಆಯಿತು, 1-2 ಎಕ್ಸಾಮ್ ಮಾಡಿದ್ರು, 1 ತಿಂಗಳು, 1 ವರ್ಷಕ್ಕೆ ಲಿಸ್ಟ್ ಬಿಟ್ಟರು, ಇನ್ನೊಂದು ವರ್ಷಕ್ಕೆ ಫೈನಲ್ ಲಿಸ್ಟ್ ಬಿಟ್ಟರು, ಇನ್ನೊಂದು ವರ್ಷಕ್ಕೆ ಆರ್ಡರ್ ಕಾಪಿ ಕೊಟ್ಟರು, ಹಿಂಗೆ ಪಂಚವಾರ್ಷಿಕ ಯೋಜನೆ ಬೇಕಿಲ್ಲ. 1 ವರ್ಷದ ಒಳಗಡೆ ಅದೇನೇನು ಪ್ರೊಸೆಸ್ ಇದೆ ಎಲ್ಲವನ್ನ ಮುಗಿಸುವಂಥ ಮತ್ತು ಪಾರದರ್ಶಕ ನೇಮಕಾತಿ ಯಾವುದೇ ಆಗಿರ್ಬೋದು, OMR ಶೀಟನ್ನು ವೆಬ್ಸೈಟ್ಗೆ ಅಪ್ಲೋಡ್ ಮಾಡೋದಾಗಿರ್ಬೋದು, ಸ್ಕೋರ್ ಲಿಸ್ಟನ್ನು ಬಿಡುಗಡೆ ಮಾಡುವಂಥದ್ದಾಗಿರ್ಬೋದು, ಅದೆಲ್ಲ ಆಗಬೇಕು. ಯಾಕೆ KA ಅವ್ರಿಗೆ ಆಗೋದು KPSC ಅವ್ರಿಗೆ ಯಾಕೆ ಆಗಲ್ಲ? KA ಅವರು ಸ್ಕೋರ್ ಲಿಸ್ಟ್ ಬಿಡ್ತಾರೆ, OMRನ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ, ಟೈಮ್ ಲಿಮಿಟಲ್ಲಿ ಎಲ್ಲವನ್ನು ಮುಗಿಸ್ಕೊಡ್ತಾರೆ, ಆ್ಯಂಡ್ ಪ್ರತಿಯೊಂದಕ್ಕೂ ರೆಸ್ಪಾನ್ಸ್ ಮಾಡ್ತಾರೆ. ಬಟ್ KPSCಲಿ ಯಾಕಿಲ್ಲ ಅದು? ಸೊ ಅದು ಬೇಕು. ಸುಧಾರಣಾ ಸಮಿತಿಗೆ ಏನೋ ಮಾಡಿದ್ದೀರಾ, ಅವರೇನೋ ಒಂದು ರಿಪೋರ್ಟ್ ಕೊಡ್ತಾರೆ, ಹಂಗೆ ಆಗಬಾರ್ದು. ಒಂದು ಟೈಮ್ ಲಿಮಿಟಲ್ಲಿ ರೆಕ್ರೂಟ್ಮೆಂಟ್ ಪ್ರೊಸೆಸ್ಸನ್ನು ಮುಗಿಸುವಂಥ ಕೆಲಸ ಆಗಬೇಕು. ಸೊ ಅದಕ್ಕೆ ನಾವು ಕಂಟಿನ್ಯೂ ಆಗಿ ಮುಂಬರುವ ದಿನಗಳಲ್ಲೂ ಕೂಡ ಹೋರಾಟ ಮಾಡಬೇಕಾಗುತ್ತೆ. ಯಾಕಂತಂದರೆ ಬರೀ ಇದು ಒಂದೇನೋ ಆಯಿತು, ಪ್ರೊಸೆಸ್ಸನ್ನು ಸೈಡ್ಗೆ ಇಟ್ವಿ, ಆಯಿತು ನೋಟಿಫಿಕೇಷನ್ ಅನ್ನೋದಲ್ಲ. ಆ್ಯಂಡ್ ಇನ್ನೊಂದು, ಧಾರವಾಡದಲ್ಲಿ ತುಂಬ ಜನ ಆಸ್ಪಿರೆಂಟ್ಸ್ ತುಂಬ ರಿಸ್ಕನ್ನು ತೆಗೆದುಕೊಂಡು ಹೋರಾಟ ಮಾಡಿದ್ರು. ಅವತ್ತು ಜುಬ್ಲಿ ಸರ್ಕಲ್ ಬಂದ್ ಮಾಡಿರೋದಾಗಿರ್ಬೋದು, ತುಂಬ ಪ್ರಯತ್ನ, ನಿಮ್ಮ ಎಲ್ಲ ಒಂದು ಪ್ರಯತ್ನಕ್ಕೆ ಖಂಡಿತವಾಗಿ ರಾಜ್ಯದ ಎಲ್ಲ ಆಸ್ಪಿರೆಂಟ್ಸ್ ಯಾರು ಹೋರಾಟಕ್ಕೆ ಭಾಗವಹಿಸಿಲ್ಲ, ಪರೋಕ್ಷವಾಗಿ ಬೆಂಬಲ ಕೊಟ್ಟಿದ್ದಾರೆ, ಎಲ್ಲರ ಪರವಾಗಿ ಕೂಡ ಅಭಿನಂದನೆಗಳು. ಈ ಒಂದು ನಿಮ್ಮ ಶ್ರಮದಿಂದ ಸಾಧ್ಯವಾಗಿದೆ. ಆ್ಯಂಡ್ ಮುಂದೆ ನಿಮ್ಮ ಒಂದು ಏನು ಕನಸಿದೆ, ಸೊ ಇವಾಗ ಬರೀ ಏಜ್ ರಿಲ್ಯಾಕ್ಸೇಷನ್ ಬೇರೆ ಕೊಟ್ಟಿದ್ದಾರೆ 5 ಇಯರ್ಸು. ಸೊ ಅದನ್ನು ಸರಿಯಾಗಿ ಸದುಪಯೋಗಪಡಿಸ್ಕೊಂಡು ಒಂದು ಉದ್ಯೋಗವನ್ನು ಪಡ್ಕೊಳ್ಳುವಂಥ ದಾರಿಯನ್ನು ನೀವು ನೋಡ್ಕೊಳ್ಳಿ. ಯಾಕೆಂತಂದರೆ ಇಲ್ಲಿ ಒಂದು ಫಿಕ್ಸಡ್ ಆದಂಥ, ಒಂದು ನಿರ್ದಿಷ್ಟವಾದಂಥ ಒಂದು ಉದ್ಯೋಗ ಅಥವಾ ಜೀವನ ಮಾಡ್ಕೊಂಡು ಹೋಗೋದಕ್ಕೆ ಒಂದು ದಾರಿ ಬೇಕಾಗುತ್ತೆ. ಇವತ್ತಿನ ಕಾಲಘಟ್ಟದಲ್ಲಿ ಯಾರ್ಯಾರಿಗೂ ಕೂಡ ಆಗುವಂಥದ್ದಿಲ್ಲ. ಸ್ವತಃ ಸಹೋದರ ಸಹೋದರಿಯರು ಕೂಡ ದಯಾದಿಗಳಾಗುವಂಥ ಸಮಯ ಬರುತ್ತೆ. ಅದಕ್ಕೆ ನಾವು ನಮ್ಮಲ್ಲಿ ಬುದ್ಧಿವಂತಿಕೆ ಇರುವಾಗ, ಕೌಶಲ್ಯ ಇರುವಾಗ, ಒಂದು ಟೈಮ್ ಇರುವಾಗ ಅದನ್ನು ಟೈಮ್ನ ಬಳಸ್ಕೊಂಡು ಒಂದು ದಾರಿನ ರೂಪಿಸ್ಕೊಳ್ಳುವಂಥ ಕೆಲಸ ಮಾಡಿಕೊಂಡ್ರೆ ಒಳ್ಳೆಯದು. ಆ್ಯಂಡ್ ಒಳ್ಳೊಳ್ಳೆ ಮೆಂಟರ್ಸ್ ಇದ್ದಾರೆ ನಮ್ಮ ಸ್ಟೇಟಲ್ಲಿ, ಅವರಿಂದ ಮಾರ್ಗದರ್ಶನ ತಗೊಳ್ಳಿ, ಆಗುತ್ತೆ ಖಂಡಿತವಾಗಿ. ನೋಡಿ, ಇಷ್ಟು ದಿನ ಪ್ರಯತ್ನ ಪಟ್ಟಿದ್ದೀರಾ, ಸೊ ಇನ್ನು ಕೊನೆಯ ಹಂತದಲ್ಲಿದ್ದೀರಾ. ಆ ಪ್ರಯತ್ನವನ್ನು ಇನ್ನಷ್ಟು ಎಫರ್ಟನ್ನು ಜಾಸ್ತಿ ಹಾಕಿ ಹೊರತು ಕಡಿಮೆ ಮಾಡಬೇಡಿ. ಅನಗತ್ಯ ವಿಷಯಗಳಿಗೆ ತಲೆ ಕೊಡೋಕ್ಕೆ ಹೋಗಬೇಡಿ. ಆಯಿತಾ? ಒಂದು ವಿಷಯ ಸ್ಪಷ್ಟವಾಗಿ ಹೇಳ್ತೀನಿ, ನಿಮಗೆ ಯಾವುದು ಅನಗತ್ಯ ಅನಿಸುತ್ತೆ, ಎಕ್ಸಾಂಪಲ್ ಈಗ ನನ್ನ ವಿಷಯಗಳೇ ಅಂದ್ಕೊಳ್ಳಿ, ನಾನೀಗ ಮಾಡುವಂಥ ವಿಡಿಯೋ, ಹೇಳುವಂಥ ಮಾಹಿತಿ ಅನಗತ್ಯ ಅನಿಸಿದ್ರೆ ಜಸ್ಟ್ ಸ್ಕಿಪ್, ಲೈಕ್ಸ್, ಅನ್ಸಬ್ಸ್ಕ್ರೈಬ್, ಅಥವಾ ನಿಮ್ಮ ಫೀಡಲ್ಲೇ ಬರಬಾರ್ದಾಯ್ತು, ರಿಮೂವ್ ಮಾಡಿ ಹೋಗಿ ಓದೋದಕ್ಕೆ ಶುರು ಮಾಡಿ. ಯಾಕೆಂತಂದರೆ ಅನಗತ್ಯ ವಿಷಯಗಳನ್ನು ದಿನನಿತ್ಯ ತಲೆಗೆ ಹಾಕ್ಕೊಂಡು ಅಗತ್ಯ ವಿಚಾರಗಳನ್ನು ದೂರ ಇಡುವಂಥ ಕೆಲಸ ಮಾಡಬೇಡಿ. ಆ್ಯಂಡ್ ಇವನ್ ಟೈಮ್ ಕೂಡ ತುಂಬ ಕಡಿಮೆ ಇರುತ್ತೆ. ಈಗ KA ಅದಾದರೆ ಒಂದು 2 and 3 ಮಂತ್ಸ್ ಅಷ್ಟೇ ನಿಮಗೆ ಸಿಗೋದು. ಆ 2-3 ತಿಂಗಳಲ್ಲೇ ನೀವು ಪ್ರಿಪ್ರೇಷನ್ ಮಾಡಿಕೊಂಡು ಎಕ್ಸಾಮ್ ಬರೀಬೇಕಾಗಿರೋದ್ರಿಂದ ತುಂಬ ಡಿಫಿಕಲ್ಟಿ ಇದೆ. ಸೊ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಯಾವ ಅನಗತ್ಯ ವಿಷಯಗಳಿಗೂ ತಲೆ ಕೊಡೋಕ್ಕೆ ಹೋಗಬೇಡಿ. ನಿಮ್ಗೆ ಎಷ್ಟು ಯೂಸ್ಫುಲ್ ಇದೆ,
ಏನಾಗ್ತಿದೆ ಅದನ್ನು ಮಾಡಿ. ಆ್ಯಂಡ್ ಉಳಿದಂಥ ವಿಷಯಗಳು ನೋಡ್ಕೊಳ್ಳೋದಕ್ಕೆ ಅಂತಲೇ ಒಂದು ತಂಡ ಇದೆ, ಎಲ್ಲವೂ ಇದೆ, ಅದನ್ನು ಮಾಡ್ತಾರೆ. ಸೊ ನಿಮ್ಮ ಪ್ರಿಪ್ರೇಷನ್ ಮುಂದುವರಿಲಿ. ಆ್ಯಂಡ್ ಪೊಲೀಸ್ ಹುದ್ದೆ ಎಸ್ಪೆಷಲಿ ತುಂಬ ಜನ ಪಾಪ ನಮ್ಮ ಮೈಸೂರಲ್ಲಿ ನಮ್ಮ ಚಂದ್ರೇಶ್ ಅಂತೇಳಿ, ಚಂದ್ರೇಶ್ ಅಣ್ಣ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಕಡೆ ತುಂಬ ಎಫರ್ಟ್ ಮಾಡಿದ್ದಾರೆ. ಸುಮ್ಮನೆ ಎಲ್ಲ ಒಂದು ಏಜ್ ರಿಲ್ಯಾಕ್ಸೇಷನ್ಗೋಸ್ಕರ ತುಂಬ ಎಫರ್ಟ್ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ಧಾರವಾಡದಿಂದ ಕೂಡ ಹಲವಾರು ಜನ ಬಂದು ಬೆಂಗಳೂರಿಗೆ ಗೃಹ ಸಚಿವರಿಗೆ ಲೆಟ್ರನ್ನು ಕೊಟ್ಟು ಎಲ್ಲ ಮಾಡಿ ಒಂದು ಒಳ್ಳೆ ಹಂತಕ್ಕೆ ತಂದು ನಿಲ್ಲಿಸಿದ್ದೀರ. ನಿಮ್ಮೆಲ್ಲರ ಪರವಾಗಿ ನೀವು ಮಾಡಿದ ಹೋರಾಟದ ಫಲವಾಗಿ ಎಲ್ಲರೂ ಅದನ್ನು ಅನುಭವಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಆ ಒಂದು ಫಲ ಏನಿದೆ ಅಂದರೆ ಅವರೆಲ್ಲರಿಗೂ ಆಗುವಂಥ ಒಳಿತು ನಿಮಗೂ ಕೂಡ ಒಳಿತಾಗುತ್ತೆ. ಸೊ ಆಲ್ ದಿ ಬೆಸ್ಟ್ ಎಲ್ರಿಗೂ. ಈ ಒಂದು ಪ್ರಕ್ರಿಯೆ ಬಗ್ಗೆ ಹೇಳಿದಿಲ್ಲ, ಇನ್ನೊಂದು 4-5 ಡೇಸಲ್ಲಿ ಇನ್ನೇನು ಆಗಬೇಕಿದೆ ಸ್ವಲ್ಪ ಅಂಥದ್ದೆಲ್ಲ ಆಗುತ್ತೆ. ಅದಾದ ಮೇಲೆ ಸರ್ಕಾರ ಇನ್ನಷ್ಟು ಕ್ವಿಕ್ಕಾಗಿ ಮತ್ತೇನು ಡಿಸಿಷನ್ಸ್ಗಳನ್ನು ಬದಲಾಯಿಸಬಾರ್ದು. ಇಲ್ಲಿ ಮತ್ತೆ ಅವ್ರಿಗೆ ಹಂಗಾಯಿತು ಇವ್ರಿಗೆ ಹಂಗಾಯಿತು ರೋಸ್ಟರ್ ನಮ್ಗೆ ಇದು ಸಿಕ್ಕಿಲ್ಲ ಅದೇನೂ ಅಬ್ಜೆಕ್ಷನ್ ಬಂದಿಲ್ಲ ಅಂದರೆ ಶೋರ್ ಆಗಿ ಇನ್ನೊಂದು 15 ಡೇಸ್, ಮೋರ್ ದೆನ್ 15 ಡೇಸಲ್ಲಿ ಎಲ್ಲವೂ ಪ್ರಕ್ರಿಯೆಗಳಾಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.